ಎಲ್ರಿಗೂ ನಮಸ್ಕಾರ ದೀಪು ಶೆಟ್ಟಿಗರ್ ಅವರೇ. ಬಹಳ ಸಂತೋಷ ಅನಿಸ್ತಿದೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ. ಯಾಕಂದರೆ ನಿಮ್ಮ ಮಾತುಗಳು ತುಂಬ ಕಡೆ ಕೇಳಿದ್ದೀನಿ. ಒಳ್ಳೆ ಅರುಳು ಹೊಡೆದಂಗೆ ಪಟ 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 ಅಂತ ಮಾತಾಡ್ತೀರಾ. ತುಂಬ ನಿಷ್ಠೂರವಾಗಿ ಸತ್ಯವಾಗಿ ಮಾತಾಡ್ತೀರಾ. ತುಂಬ ಸಾಮಾಜಿಕ ಕಳಕಳಿ ಇದೆ ನಿಮಗೆ. ಯಾವುದೇ ಪಕ್ಷ ನೋಡದೆ ಪಕ್ಷಾತೀತವಾಗಿ ಮಾತಾಡ್ತೀರಾ. ಅದು ನನಗೆ ಭಾಳ ಇಷ್ಟ ಆಗಿದ್ದು. ಯಾಕಂದರೆ ಒಂದು ಒಳ್ಳೆ ಸೇಯಿಂಗ್ ಇದೆ, ಏನಂದರೆ ಈ ಪ್ರಪಂಚ, ಈ ದೇಶ ಹಾಳಾಗ್ತಿರೋದು ಏನೋ ಮಾತಾಡೋರಿಂದಾಗ್ಲಿ ಹೋರಾಟ ಮಾಡೋರಿಂದಾಗ್ಲಿ ಅಲ್ಲಂತೆ, ಸುಮ್ಮನೆ ಕೂತಿರೋರಿಂದ ಅಂತ. ಆದರೆ ನೀವು ಅದಕ್ಕೆ ವ್ಯತಿರಿಕ್ತವಾಗಿ ತುಂಬ ಯಂಗ್ಸ್ಟರ್ ಆಗಿದ್ರು ಕೂಡ ನೀವು ಅದರಲ್ಲಿ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಾ. ನಿಮ್ಮಂಥ ಯುವಕರಿಗೆ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೊಂಬೇಡಿ. ಗುರುತಿಸ್ಕೊಂಡ್ರೂ ಕೂಡ ನೀವು ಜನಗಳ ಜೊತೆನೇ ಇರಬೇಕು. ಅದೇ ನಿಜವಾದ ಸಮಾಜ ಸೇವೆ. ಅದು ನಿಮ್ಮಂಥವ್ರಿಗೋಸ್ಕರ ನಾವು ಪ್ರಜಾಕೀಯ ಅಂತ ಒಂದು ವೇದಿಕೆ ಮಾಡಿದ್ದೀವಿ. ಇಲ್ಲೇನಂದ್ರೆ ಅಧಿಕಾರ ನಮ್ಗಳ ಕೈಲಿರಲ್ಲ, ಜನಗಳ ಕೈಲಿರುತ್ತೆ. ಜನ ಏನು ಹೇಳ್ತಾರೋ ಹಾಗೆ ಅವ್ರು ಹೇಳಿದ್ದನ್ನ ಟೆಕ್ನಾಲಜಿ ಯೂಸ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಇದು. ಸಂಬಳಕ್ಕೆ ಕೆಲಸ ಮಾಡೋಕೆ ಫ್ರೀ ಆಗು ಅಲ್ಲ, ಇದು ಸಮಾಜ ಸೇವೆ ಅಂದರೆ ನಾನು ಒಪ್ಕೊಳ್ಳಲ್ಲ. ಸೊ ನಾನೇ ನಿಮ್ಮನ್ನು ಬಲವಂತ ಮಾಡ್ತಿಲ್ಲ. ನಿಮ್ಮಂಥ ಯುವಕರಿಗೋಸ್ಕರ ಈ ವೇದಿಕೆ ಮಾಡಿದ್ದೀವಿ. ನಿಮ್ಮಂಥ ಯುವಕರಿಗೆ ಈ ಮೂಲಕ ಕರೆ ಕೊಡ್ತೀನಿ, ಬನ್ನಿ ಅಂತ. ತುಂಬ ಸಂತೋಷ. ನೀವು ಭಾಳ ಚೆನ್ನಾಗಿ ವಿಷಯಗಳು ತಿಳ್ಕೊಂಡಿದ್ದೀರಾ, ಚೆನ್ನಾಗಿ ಮಾತಾಡ್ತಿದ್ದೀರಾ. ಹೀಗೆ ನಿಮ್ಮ ಕಾರ್ಯಕ್ರಮ ಮುಂದುವರಿಲಿ. ಯಾವತ್ತರ ಒಂದಿನ ನಿಮಗೆ ಸಕ್ರಿಯವಾಗಿ ಭಾಗವಹಿಸಬೇಕು ಅಂದಾಗ ನೀವು ಬನ್ನಿ. ನಿಮ್ಮಂಥವ್ರಿಗೆ ಯಾವತ್ತೂ ವೆಲ್ಕಮ್ ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ದೀಪು ಶೆಟ್ಟಿಗರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ.